ವೆಲ್ಕಮ್ ಟು ಸಿಂಧಿಕಣ. ನಾನು ನಿಮ್ಮ ಶಶಿ ಕಿರಣ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಹಬ್ಬದ ಪ್ರಯುಕ್ತ ನಾನು ನಿಮಗೆ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ನ ಬಗ್ಗೆ ಕೇಳಿರ್ತೀರಾ. ಈ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲರೂ ಕೂಡ ರೀಲ್ಸ್ ಮಾಡಾಕ್ತಾ ಇರೋದು ನೋಡಿರ್ತೀರಾ. ಆದ್ರೆ ನಿಮ್ಗೆ ಈ ಒಂದು ರೀಲ್ಸ್ ಯಾವ ತರ ಮಾಡೋದು ಅಂತ ಸ್ವಲ್ಪ ಜನರಿಗೆ ಮಾತ್ರ ಗೊತ್ತಿರುತ್ತೆ, ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಮತ್ತೆ ರೀಲ್ಸ್ ಮಾಡೋದು ಗೊತ್ತಿರುತ್ತೆ, ಆದ್ರೆ ಅವ್ರು ಒಂದು ಮಾಡಿರೋ ಸಾಂಗಿಗೆ ಯಾವ ತರ ನಾವು ಟಿಕ್ ಟಾಕ್ ಮಾಡ್ತಾ ಇದ್ವಿ ಹಿಂದೆ, ಅದೇ ತರ ಬಂದು ರೀಲ್ಸ್ ನ ಯಾರೋ ಬೇರೆಯವರು ಮಾಡಿರುವಂತ ಸಾಂಗ್ಗಳಿಗೆ, ಬೇರೆಯವರು ಮಾಡಿರುವಂತ ಸೌಂಡಿಗೆ ನೀವು ನಿಮ್ಮ ಒಂದು ಓನ್ ವಿಡಿಯೋ ಮಾಡೋದು ಗೊತ್ತಾಗೋದಿಲ್ಲ ಎಷ್ಟೋ ಜನಕ್ಕೆ. ಆ ಒಂದು ಯಾವ ತರ ನಿಮ್ಮ ಒಂದು ರೀಲ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು, ಯಾವ ತರ ಎಡಿಟ್ ಮಾಡಬಹುದು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮೊದಲು ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾರೋ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವೇನಾದ್ರೂ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಟಿಕ್ ಟಾಕ್ ಬ್ಯಾನ್ ಆದ ನಂತರ ಟಿಕ್ ಟಾಕ್ ಏನಾದ್ರು ಮಾಡ್ತಾ ಇದ್ರಾ, ಅಥವಾ ನೀವೇನಾದ್ರು ಟಿಕ್ ಟಾಕ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ರಾ ಅಂದ್ರೆ ಟಿಕ್ ಟಾಕ್ ಅಲ್ಲಿ ಆ ತರ ವಿಡಿಯೋಸ್ನ ಇನ್ಮೇಲೆ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಟಿಕ್ ಟಾಕ್ ಬ್ಯಾನ್ ಆಗಿದೆ. ಹಾಗಾಗಿ ಈ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಯಾವ ತರ ಒಂದು ಟಿಕ್ ಟಾಕ್ ವಿಡಿಯೋಗಳನ್ನ ಮಾಡೋದು, ಟಿಕ್ ಟಾಕ್ ವಿಡಿಯೋ ತರ ಯಾವ ತರ ಇನ್ಸ್ಟಾಗ್ರಾಮ್ ನಲ್ಲಿ ಮಾಡಿ ಅಪ್ಲೋಡ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಆ ಒಂದು ವಿಡಿಯೋಗಳಿಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತಾರೆ, ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಆ ಒಂದು ರೀಲ್ಸ್ ಗಳನ್ನ ಯಾವ ತರ ನಿಮ್ಮ ಒಂದು ಮೊಬೈಲ್ ನಲ್ಲಿ ಬರ್ಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಮ ಮೊಬೈಲ್ ಅಲ್ಲಿ ಏನಾದ್ರು ಇನ್ಸ್ಟಾಗ್ರಾಮ್ ನ ಓಪನ್ ಮಾಡಿದಾಗ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇನ್ಸ್ಟಾಗ್ರಾಮ್ ನ ಹೋಮ್ ಪೇಜ್ ಇದು. ಹೋಮ್ ಪೇಜ್ ನ ನಂತರ ಇಲ್ಲಿ ಕೆಳಗಡೆ ಹೋಮ್ ನ ಪಕ್ಕದಲ್ಲಿ ಇಲ್ಲಿ ಸರ್ಚ್ ಬಾರ್ ಇದೆಯಲ್ಲ, ಈ ಒಂದು ಸರ್ಚ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ರೀಲ್ಸ್ ಅಂತ ಕಾಣ್ತಾ ಇದೆ, ನೋಡ್ತಾ ಇರಬಹುದು. ಈ ಒಂದು ರೀಲ್ಸ್ ನ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ರೀಲ್ಸ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಅಕಸ್ಮಾತ್ ಏನಾದ್ರೂ ನಿಮಗೆ ಈ ಒಂದು ಆಪ್ಷನ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಬಂದಿಲ್ಲ ಅಂದ್ರೆ ನೀವು ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗಬೇಕಾಗುತ್ತೆ. ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಅಪ್ಡೇಟ್ ಅಂತ ಕೇಳ್ತಾ ಇದೆಯಲ್ಲ, ಈ ಒಂದು ಅಪ್ಡೇಟ್ ಅನ್ನ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಏನಿದೆ ಅದು ಅಪ್ಡೇಟ್ ಆಗಿರೋದಿಲ್ಲ ಲೇಟೆಸ್ಟ್ ವರ್ಷನ್ಗೆ, ಹಂಗಾಗಿ ಆ ತರ ತೋರಿಸ್ತಾ ಇರುತ್ತೆ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅನ್ನ ಲೇಟೆಸ್ಟ್ ವರ್ಷನ್ಗೆ ಅಪ್ಡೇಟ್ ಮಾಡಬೇಕಾಗುತ್ತೆ. ನಾನು ಆಗ್ಲೇ ಅಪ್ಡೇಟ್ ಮಾಡಿರೋದ್ರಿಂದ ಈ ತರ ತೋರಿಸ್ತಾ ಇದೆ. ನಂತರ ನೀವು ಅಪ್ಡೇಟ್ ಮಾಡಿದ ನಂತರ ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡಿ ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ನೋಡಬಹುದು, ಇಲ್ಲಿ ರೀಲ್ಸ್ ಅಂತ ಇದೆಯಲ್ಲ, ಈ ಒಂದು ರೀಲ್ಸ್ ನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ರೀಲ್ಸ್ ನ ಮೇಲೆ ಕ್ಲಿಕ್ ಮಾಡಿದಾಗ ನೋಡಬಹುದು ಇಲ್ಲಿ ಟಿಕ್ ಟಾಕ್ ತರ ವಿಡಿಯೋಸ್ಗಳು ಓಪನ್ ಆಗ್ತಾ ಇದೆ. ಇಲ್ಲಿ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ಈ ತರ ತೋರಿಸ್ತಾ ಇದೆ. ಈಗ ಓಪನ್ ಆಗ್ತಾ ಇದೆ ನೋಡಬಹುದು. ಈ ಟಿಕ್ ಟಾಕ್ ತರನೇ ಮಾಮೂಲಿ ಟಿಕ್ ಟಾಕ್ ಯಾವ ತರ ಓಪನ್ ಆಗ್ತಿತ್ತು ಅದೇ ತರ ಓಪನ್ ಆಗ್ತಾ ಇದೆ. ಇವರೆಲ್ಲ ಟಿಕ್ ಟಾಕ್ ನಲ್ಲಿ ಮೊದಲು ವಿಡಿಯೋ ಮಾಡ್ತಾ ಇದ್ದವ್ರೆ, ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದಕ್ಕೆ ಸೌಂಡ್ ಯಾಕಪ್ಪ ಕೊಡ್ತಾ ಇಲ್ಲ ಅಂದ್ರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಕಾಪಿರೈಟ್ ಕ್ಲೈಮ್ ಬರುತ್ತೆ, ಹಂಗಾಗಿ ಸೌಂಡ್ ಅನ್ನ ಕೊಡ್ತಾ ಇಲ್ಲ. ಇದಕ್ಕೆ ಏನಾದ್ರು ನೀವು ಈ ತರ ರೀಲ್ಸ್ ಅನ್ನ ನೋಡಬಹುದು, ಟಿಕ್ ಟಾಕ್ ಅನ್ನ ನೋಡ್ತಾ ಇದ್ರೆ, ನೀವೇನಾದ್ರೂ ಟಿಕ್ ಟಾಕ್ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ರೀಲ್ಸ್ ನ ಮೇಲೆ ಕ್ಲಿಕ್ ಮಾಡಿ. ಇವರು ಯಾವುದೋ ಒಂದು ಇದರಲ್ಲಿರೋ ಸಾಂಗ್ ಯೂಸ್ ಮಾಡಿದ್ರೆ ಹಂಗಾಗಿ ಇದ್ರಲ್ಲಿ ಸ್ಟ್ರೈಕ್ ಬರುತ್ತೆ. ಈ ಒಂದು ಸಾಂಗಿಗೆ ಏನಾದ್ರು ನೀವು ವಿಡಿಯೋನ ಮಾಡಬೇಕು ಅನ್ಕೊಂಡಿದ್ದೀರಾ, ನಿಮ್ಮ ಒಂದು ಓನ್ ವಿಡಿಯೋನ ಈ ಒಂದು ಸಾಂಗಿಗೆ ಅಥವಾ ಈ ಒಂದು ಮ್ಯೂಸಿಕ್ಗೆ, ಈ ಒಂದು ಆಡಿಯೋಗೆ ನೀವು ಒಂದು ಓನ್ ಸಾಂಗ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಕೆಳಗಡೆ ಒರಿಜಿನಲ್ ಆಡಿಯೋ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಒರಿಜಿನಲ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಇವರು ಸಂಜಯ್ ನಾಯಕ್ ಅನ್ನೋರು ಈ ಒಂದು ಆಡಿಯೋನ ಕ್ರಿಯೇಟ್ ಮಾಡಿದ್ದಾರೆ. ಹಂಗಾಗಿ ಈ ಒಂದು ಆಡಿಯೋನೇ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇಲ್ಲಿ ಯೂಸ್ ಆಡಿಯೋ ಅಂತ ಇದೆಯಲ್ಲ, ಈ ಒಂದು ಯೂಸ್ ಆಡಿಯೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯೂಸ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ನೋಡಬಹುದು ಇಲ್ಲಿ ನಿಮ್ಗೆ ಈ ತರ ನಿಮ್ಮ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಈ ಒಂದು ಕ್ಯಾಮ್ರಾದಲ್ಲಿ ನೀವು ಒಂದು ವಿಡಿಯೋನ ರೆಕಾರ್ಡ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ. ವಿಡಿಯೋನ ರೆಕಾರ್ಡ್ ಮಾಡಿದಾಗ ನಿಮಗೆ ಇಲ್ಲಿ ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ರೆಕಾರ್ಡ್ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಓಪನ್ ಆಗುತ್ತೆ, ಅಂದ್ರೆ ವಿಡಿಯೋ ಸ್ಟಾರ್ಟ್ ಆಗುತ್ತೆ ರೆಕಾರ್ಡ್ ಆಗೋದಕ್ಕೆ. ನೋಡ್ಬೋದು ಇಲ್ಲಿ ಮತ್ತೆ ಹಿಂಗೆ ಮೇಲ್ಗಡೆಗೆ ಎಳ್ದಾಗ ಝೂಮ್ ಆಗುತ್ತೆ. ಹಿಂಗೆ ರೆಕಾರ್ಡ್ ಆಪ್ಷನ್ ಇಂದ ಮೇಲ್ಗಡೆ ಎಳ್ದಾಗ ಝೂಮ್ ಆಗುತ್ತೆ. ನಂತರ ಇಲ್ಲಿ ವಿಡಿಯೋನ ರೆಕಾರ್ಡ್ ಮಾಡ್ಕೊಬೇಕಾಗತ್ತೆ. ಈ ಒಂದು ವಿಡಿಯೋನ ಈ ತರ ರೆಕಾರ್ಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇದೆಯಲ್ಲ, ಈ ಒಂದು ನೆಕ್ಸ್ಟ್ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಶೇರ್ ಅಂತ ಇದೆ. ಇದು ರೀಲ್ಸ್ಗೆ ಡೈರೆಕ್ಟ್ ಆಗಿ ರೀಲ್ಸ್ಗೆ ಶೇರ್ ಮಾಡ್ದ ಅಥವಾ ನಿಮ್ಮ ಒಂದು ಸ್ಟೋರಿಗೆ ಶೇರ್ ಮಾಡ್ದ, ಇಲ್ಲಿ ಶೇರ್ ಅಂತ ಕೊಡಬೇಕಾಗುತ್ತೆ. ಶೇರ್ ಅಂತ ಕೊಟ್ಟಾಗ ಅದು ನಿಮ್ಮ ಒಂದು ರೀಲ್ಸ್ಗೆ ಅಂದ್ರೆ ನಿಮ್ಮ ಒಂದು ಆ ಪೋಸ್ಟ್ಗೆ ಶೇರ್ ಆಗುತ್ತೆ ಸ್ನೇಹಿತರೆ. ನೀವೇನಾದ್ರೂ ರೀಲ್ಸ್ ಮಾಡಿದ್ರ ಅಂದ್ರೆ ಒಂದು ರೀಲ್ಸ್ಗೆ ಈ ಒಂದು ಆಡಿಯೋ ಶೇರ್ ಆಗುತ್ತೆ, ಅಂದ್ರೆ ಈ ಒಂದು ವಿಡಿಯೋ ಶೇರ್ ಆಗುತ್ತೆ. ಈ ತರ ನೀವು ಬೇಕಾದ್ರೆ ನಿಮ್ಮ ಒಂದು ಮೊಬೈಲ್ ನಲ್ಲೇ ನೀವು ರೀಲ್ಸ್ ಅನ್ನ ಮಾಡ್ಕೊಬಹುದು ಸ್ನೇಹಿತರೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ ಟಿಕ್ ಟಾಕ್ ಅನ್ನ ಕಳೆದಾದ್ಮೇಲೆ ಹೊಸದಾಗಿ ಬಂದಿರುವಂತ ಅಪ್ಡೇಟ್ ಇದು. ನೋಡಬಹುದು ಇಲ್ಲೆಲ್ಲ ರೀಲ್ಸ್ ಗಳು ಇದಾವೆ, ಅಂದ್ರೆ ಇನ್ಸ್ಟಾಗ್ರಾಮ್ ತರನೇ ಓಪನ್ ಆಗ್ತಾ ಇದೆ ಇದು. ಈ ತರ ನೀವು ರೀಲ್ಸ್ ಅನ್ನ ಮಾಡ್ಕೊಬಹುದು ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದು ಮಾಮೂಲಿ ಟಿಕ್ ಟಾಕ್ ತರನೇ ವರ್ಕ್ ಆಗುತ್ತೆ. ನೀವು ಆರಾಮಾಗಿ ಈ ಒಂದು ರೀಲ್ಸ್ ಅಲ್ಲೂ ಕೂಡ ನೀವು ಟಿಕ್ ಟಾಕ್ ವಿಡಿಯೋಸ್ ನ ಯಾವ ತರ ಮಾಡ್ತಾ ಇದ್ರು ಅದೇ ತರ ಒಂದು ವಿಡಿಯೋಸ್ ಗಳನ್ನ ಮಾಡ್ಕೊಬಹುದಾಗಿದೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ, ವಿಡಿಯೋ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊಂಡೋದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಬೈ ಫ್ರೆಂಡ್ಸ್.